ಸುಖೇಶ್ ತಲೆಯಲ್ಲಿದ್ದೇನೆಂದ್ರೆ ಒಂದು ಇಂಟೆನ್ಸ್ ಮೂವಿ ಮಾಡೋಣ, ಜನಕ್ಕೆ ಕೊಡೋಣ, ಒಂದು ಒಳ್ಳೆ ಥ್ರಿಲ್ಲರ್ ಮೂವಿ ಕೊಡೋಣ ಅಂತ ಅನ್ಕೊಂಡಿದ್ರು. ಏನು ಮಗ ಎಲ್ಲ ರೆಡಿನಾ ಅಂತ ಅಲ್ಲಿಂದ ಮೊದಲನೇ ಆನ್ಸರ್ ಬಂದಿದ್ದು, ಸರ್ ಇಲ್ಲಿ ಶೂಟ್ ಮಾಡೋಕ್ಕಾಗಲ್ಲ. ಬೇರೆ ಎಲ್ಲ ಸೆಟ್ಟಲ್ಲಿ ಎಲ್ಲ ಮಾತಾಡ್ಕೊಂಡು ಹಿಂಗಿದ್ರೆ ಒಂದು 2-3 ಡೇಸಲ್ಲಿ ಮೋಸ್ಟ್ಲಿ ಶಟ್ ಡೌನ್ ಆಗ್ಬೋದು ಇದು. ಯಾಕಂದರೆ ಅಷ್ಟು ಮಳೆ 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 ಹಂಗೆ ಇತ್ತು. ಆಲ್ ಸ್ಟುಡ್ ಆ್ಯಕ್ಚುಲಿ, ಯಾರೂ ಹಿಂದೇಟ್ ಹಾಕ್ಲೇ ಇಲ್ಲ. ಒಂದು ಹೆಜ್ಜೆ ಏನು ಮುಂದಿಟ್ಟಿದ್ವಿ ಹಂಗೆ ಮುಂದೆ ಹೋಗೋಣ ಅಂತ. ಇಟ್ ವಾಸ್ ವೆರಿ ಗುಡ್ ಆ್ಯಕ್ಚುಲಿ. ಆ್ಯಂಡ್ ಸೆಟ್ಟಲ್ಲಿ ಬಂದಾಗ ಇಟ್ ವಾಸ್ ನಾಟ್ ಅ ಈಸಿ ಜರ್ನಿ. ಅದೇನಾಯಿತು, ನಾವು ಅದು ಓಕೆ ಶೂ ಇಂದ ಇನ್ನೂ ಚೆನ್ನಾಗಾಗುತ್ತೆ ಕೆಲಸ, ಹುಡುಗರು ಓಡಾಡೋಕ್ಕೆ ಮಾಡೋಕ್ಕೆ ಅಂದ್ಕೊಂಡ್ವಿ. ನೆಕ್ಸ್ಟ್ ಡೇಗೆ ನೋಡಿದ್ರೆ ಎಲ್ಲ ಕಾಲ್ಗಳು ಕುಯ್ಕೊಂಡ್ಬಿಟ್ಟಿದ್ವು. ಅದು ಒಂದು ಹಾರಿಬಲ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ನಾವೇನೋ ಮಾಡೋಕ್ಕೋದ್ವಿ, ಅದು ಇನ್ನೊಂದೇನೋ ಆಯಿತು. ನನ್ನ ಹೆಸರು ರಾಕೇಶ್ ಹೆಗಡೆ ಅಂತ. ಐ ಹ್ಯಾವ್ ಪ್ರೊಡ್ಯೂಸ್ ದಿಸ್ ಮೂವಿ. ಒನ್ ಆಫ್ ದ ಪ್ರೊಡ್ಯೂಸರ್ ರವಿ ಹಿರೇಮಠ್ ಜೊತೆಗೆ ನಾನು ಮಾಡಿದ್ದೀನಿ ಪ್ರೊಡಕ್ಷನ್ ಪಾರ್ಟ್ ಎಲ್ಲ. ಪೀಟರ್ ಅಂತ ಮೊದಲಾಗಿ ಬಂದಾಗ, ಪೀಟರ್ ಸ್ಟಾರ್ಟ್ ಆಗಿಂತ ಮುಂಚೆ ನಾನು ಸುಖೇಶ್ ತುಂಬ ವರ್ಷದ ಸ್ನೇಹಿತರು. ನಾವು ಮೊದಲು ಏನೋ ಬೇರೆದು ಸ್ಟುಡಿಯೋ ಥರ ಮಾಡೋಣ ಅಂತ ಏನೇನೋ ಪ್ಲ್ಯಾನ್ ಮಾಡಿದ್ವಿ. ಆಲ್ಮೋಸ್ಟ್ ಆಗಬೇಕಾಗಿತ್ತು, ಯಾವ್ದು ಕೆಲವು ಕಾರಣಗಳಿಂದ ಆಗಲಿಲ್ಲ. ಸೊ ಮತ್ತೊಂದು 2 ತಿಂಗಳು ಗ್ಯಾಪ್ ತೊಗೊಂಡು ಸುಖೇಶ್ ಹೇಳಿದ್ರು, ಇಲ್ಲ ಮಗ ವಿಲ್ ಗೋ ವಿತ್ ಮೂವಿ, ಒಳ್ಳೆ ಕಂಟೆಂಟ್ ಪಿಕ್ಚರ್ ಮಾಡೋಣ ಅಂತ ಹೇಳಿದ್ರು. ಸೊ ಓಕೆ ಅಂತ ಅವರು ರೈಟಿಂಗ್ ಸ್ಟಾರ್ಟ್ ಮಾಡಿದ್ರು. ಹಿಂಗೆ ಸ್ಟಾರ್ಟ್ ಆಯಿತು. ಒಂದು ಫೈನ್ ಡೇ ಬಂದರು, ಮಗ ಹಿಂಗಿದೆ ಈ ಥರ ಪಿಕ್ಚರು ಅಂತ ಹೇಳ್ಬಿಟ್ಟು ಒಂದು ಕತೆ ಹೇಳಿದ್ರು. ವೆರಿ ಎಕ್ಸೈಟಿಂಗ್ ಆಗಿತ್ತು ನಮ್ಮ ಕತೆ ಅದು ಆ್ಯಕ್ಚುಲಿ. ಓಕೆ ಹೋಗ್ಬೋಣ ಅಂತ. ಆಮೇಲೆ ಫಸ್ಟ್ ಥಿಂಗ್ ಅವ್ರು ಹೇಳಿದ್ದು, ಮಗ ಪಿಕ್ಚರ್ ಮಾಡುವಾಗ ನಾವು ಕತೆ ಚೆನ್ನಾಗಿ ಮಾಡಿದ್ವಿ, ವಿ ವಾಂಟ್ ಅ ಗುಡ್ ಟೆಕ್ನಿಷಿಯನ್ಸ್, ಬೆಸ್ಟ್ ಟೆಕ್ನಿಷಿಯನ್ಸ್ ಬೇಕು ಅಂತ ಹೇಳಿದ್ರು. ಗುರು ಸರ್ ಬಂದರು ಆಸ್ ಎ DOP. ಆಮೇಲೆ ಎಡಿಟರ್ ನವೀನ್ ಶೆಟ್ಟಿ, ಸೌಂಡ್ ಇಂಜಿನಿಯರ್ ನಮ್ಮ ಇವರ ರವಿ ಅವರೇ ಇದ್ದರು. ಸೊ ಅಲ್ಲಿ ಒಂದು ಸ್ಟ್ರಾಂಗ್ ಟೀಮ್ ಬಿಲ್ಡ್ ಆಯಿತು ನಮಗೆ. ಸೊ ಅಲ್ಲಿ ಫಸ್ಟ್ ಸ್ಟೆಪ್ಪೇ ವೆರಿ ಸ್ಟ್ರಾಂಗ್ ಆಗಿದ್ವಿ ನಾವು. ಟೆಕ್ನಿಕಲ್ ಟೀಮ್ ವಾಸ್ ವೆರಿ ಸ್ಟ್ರಾಂಗ್. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ವೆನ್ ಇಟ್ ಕಮ್ಸ್ ಟು ಅಲ್ಲಿ ನಾವು ಮಡಿಕೇರಿ ಭಾಗದಲ್ಲಿ ಮಾಡ್ಬೇಕಂತ ಇದಾಯಿತು. ಯಾಕಂದರೆ ಸುಖೇಶ್ ತಲೆಯಲ್ಲಿದ್ದೇನೆಂದರೆ ಒಂದು ಇಂಟೆನ್ಸ್ ಮೂವಿ ಮಾಡೋಣ, ಜನಕ್ಕೆ ಕೊಡೋಣ, ಒಂದು ಒಳ್ಳೆ ಥ್ರಿಲ್ಲರ್ ಮೂವಿ ಕೊಡೋಣ ಅಂತ ಅಂದ್ಕೊಂಡಿದ್ರು. ಅದ್ರ ಪ್ರಕಾರನೇ ನಾವು ಯಾವುದೋ ಒಂದು ಜಾಗ ಹುಡ್ಕೋಣ ಅಂತ ಒಂದು 2-3 ರೆಕ್ಕಿ ಮಾಡಿದ್ವಿ. ಆಮೇಲೆ ಗುರು ಸರ್ ಅವರೆಲ್ಲ ಟೀಮಿಗೆ ಬಂದಾದ್ಮೇಲೆ, ಇಲ್ಲ ಸರ್ ಒಂದು ಡಾರ್ಕ್ ಗ್ರೀನ್ ಥೀಮಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಮಡಿಕೇರಿ ಸೈಡ್ ಹೋಗೋಣ ಅಂತೆಲ್ಲ ಹೇಳಿದ್ರು. ಸೊ ನಾವೆಲ್ಲ ರೆಕ್ಕಿಗೆ ಹೋದಾಗ ಓಕೆ, ಎಲ್ಲ ಗ್ರೀನರಿ ಎಲ್ಲ ಚೆನ್ನಾಗಿತ್ತು, ಡಿಸೈಡೆಡ್. ಆಮೇಲೆ ಎಲ್ಲ ಆಲ್ ಸೆಟ್ ಆದಮೇಲೆ ನನಗೆ ನೆನಪಿರೋದು ಹೆಂಗೆ ಅಂದರೆ, ಫಸ್ಟ್ 2 ಡೇಸ್ ಮುಂಚೆನೆ, ಶೂಟ್ಗಿಂತ 2 ದಿನ ಮುಂಚೆನೆ ನಮ್ಮ ಡೈರೆಕ್ಷನ್ ಟೀಮು ಸ್ವಲ್ಪ ಜನ ಹುಡುಗರೆಲ್ಲ ಹೋದ್ರು. ರಾಮು, ಅಭಿ ಅವರೆಲ್ಲ ಹೋದ್ರು. ಅಲ್ಲಿಂದ ಒಂದು ಕಾಲ್ ಬಂತು, ಸುಖೇಶ್ ಸರ್ ನಾವೆಲ್ಲ ಇದ್ವಿ, ಏನು ಮಗ ಎಲ್ಲ ರೆಡಿನಾ ಅಂತ. ಅಲ್ಲಿಂದ ಮೊದಲನೇ ಆನ್ಸರ್ ಬಂದಿದ್ದು, ಸರ್ ಇಲ್ಲಿ ಶೂಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಮಳೆ ಮಳೆ ಮಳೆ. ನಾವು ರೆಕ್ಕಿಗೆ ಹೋದಾಗ ಇದ್ದಿದ್ದು ಬೇರೆ ಸ್ಥಿತಿ, ಇಲ್ಲಿ ಈಗ ಇದ್ದಿದ್ದೇ ಬೇರೆ ಸ್ಥಿತಿ. ಬಟ್ ಆಮೇಲೆ ಆಸ್ ಎ ಟೀಮ್ ನಾವೆಲ್ಲ ಕೂತ್ಕೊಂಡು ಮಾತಾಡಿ, ಇಲ್ಲ ನಾವು ಮಳೆ ಅಂದ್ಕೊಂಡಿದ್ವಿ, ಓಕೆ ಮಳೆಯಲ್ಲೇ ನಾವು, ಯಾಕಂದ್ರೆ ಪ್ಲಾನ್ ಇದ್ದಿದ್ದೆ ಹಂಗೆ, ಓಕೆ ಮಳೆ ಇರುತ್ತೆ ಅಂತ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಬಟ್ ಅಲ್ಲಿ ಹೋದಾಗ ಅದು ಮಳೆ ಅಂತ ಅಂದ್ಕೊಂಡಿದ್ವಿ, ಬಟ್ ಅದು ರಣ ಮಳೆ. ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಮಳೆ ಅಂತ. ನಾನು ನೋಡಿದ್ದೆ ನನ್ನ ಜೀವನದಲ್ಲಿ, ಬಟ್ ಅದನ್ನ ಅವ್ರ ಪ್ರಕಾರ ಅಲ್ಲಿ ಮಡಿಕೇರಿ ಪ್ರಕಾರ ಮಳೆ ಅಂತ ಅಷ್ಟೇ. ಬಟ್ ನಾವು ಈ ಕಡೆ ಭಾಗದಲ್ಲಿ ಅಂಥ ಮಳೆ ನೋಡೇ ಇರಲ್ಲ. ಸೊ ಆ ಥರ. ಆ್ಯಂಡ್ ಫಸ್ಟ್ ಡೇ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಫಸ್ಟ್ ಡೇ ಸ್ಕೂಲಲ್ಲಿ ಶೂಟ್ ಇದ್ದಿದ್ದು. ಅಲ್ಲಿ ಹೆಂಗೋ ಒಳಗಡೆ ಸ್ವಲ್ಪ ಇಂಡೋರ್ ಎಲ್ಲ ಇತ್ತು, ಮಾಡ್ಕೊಂಡ್ವಿ. ಸೆಕೆಂಡ್ ಡೇಯಿಂದ ಅಲ್ಲಿ ಸ್ವಲ್ಪ ಔಟ್ಡೋರಿಗೆ ಬಂದ್ವಿ. ಅಲ್ಲಿ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಹೆಂಗಂದರೆ, ಅದೇ ನಮ್ದು ಕೋರ್ ಟೀಮ್ ಸ್ಟ್ರಾಂಗ್ ಇರೋದ್ರಿಂದ ನಮ್ಗೊಂದು ಕಾನ್ಫಿಡೆನ್ಸ್ ಇತ್ತು ಮಾಡ್ತೀವಿ ಅಂತ. ಬಟ್ ಬೇರೆ ಎಲ್ಲ ಸೆಟ್ಟಲ್ಲಿ ಎಲ್ಲ ಮಾತಾಡ್ಕೊಂಡು ಹಿಂಗಿದ್ರೆ ಒಂದು 2-3 ಡೇಸಲ್ಲಿ ಮೋಸ್ಟ್ಲಿ ಶಟ್ ಡೌನ್ ಆಗ್ಬೋದು ಇದು. ಯಾಕಂದರೆ ಅಷ್ಟು ಮಳೆ 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 ಹಂಗೆ ಇತ್ತು. ಸೊ ಅದು ಹಂಗೆ ಅಂದ್ಕೊಂಡು. ಬಟ್ ಆಮೇಲೆ ಯಾವಾಗ ಗುರು ಸರ್ರು, ಸುಖೇಶ್ ಸರ್ರು, ಆಮೇಲೆ ಎಲ್ಲ ನಮ್ಮ ಓಲ್ಡ್ ಡಿಪಾರ್ಟ್ಮೆಂಟ್, ಆರ್ಟ್ ಡಿಪಾರ್ಟ್ಮೆಂಟ್ ಬಾಯ್ಸ್ ಅವರೆಲ್ಲ ಒಂದು ಮೀಟಿಂಗ್ ಆದಮೇಲೆ, ಇಲ್ಲ ಮಗ ಮಾಡಲೇಬೇಕು, ನಾವೇನು ಅಂದ್ಕೊಂಡಿದ್ದೋ ಅಚೀವ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಆಲ್ ಸ್ಟುಡ್ ಆ್ಯಕ್ಚುಲಿ. ಯಾರೂ ಹಿಂದೇಟ್ ಹಾಕ್ಲೇ ಇಲ್ಲ. ಒಂದು ಹೆಜ್ಜೆ ಏನು ಮುಂದಿಟ್ಟಿದ್ವಿ ಹಂಗೆ ಮುಂದೆ ಹೋಗೋಣ ಅಂತ. ಇಟ್ ವಾಸ್ ವೆರಿ ಗುಡ್ ಆ್ಯಕ್ಚುಲಿ. ಆ್ಯಂಡ್ ಸೆಟ್ಟಲ್ಲಿ ಬಂದಾಗ ಇಟ್ ವಾಸ್ ನಾಟ್ ಅ ಈಸಿ ಜರ್ನಿ. ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಇಟ್ಸ್ ನಾಟ್ ಅನ್ ಈಸಿ ಜರ್ನಿ. ಹೆಂಗಿತ್ತು ಅಂದರೆ, ಹೊರಗಡೆ ಬಂದು ಸ್ಟಾರ್ಟ್ ಮಾಡಿದ್ರೆ ಒಂದು ಶಾರ್ಟ್ ಆಗುತ್ತೆ, ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತೆ, ಲೈಟಾಗಿ ಮಳೆ ನಿಲ್ಲುತ್ತೆ. ಅಲ್ಲಿ ನೋಡಿದ್ರೆ ಮತ್ತೆ ಆಗಲ್ಲ. ಅದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇಂದ ಅದು ಆಗಲ್ಲ. ಅರ್ಧ ಸೀನ್ ಆಗಿರುತ್ತೆ, ಮತ್ತೆ ಅರ್ಧ ಸೀನಿಗೆ ನೀವು ಮಳೆ ನಿಲ್ಲೋದು ಕಾಯಲೇಬೇಕು, ಅದು ಆಗ್ತಿರ್ಲಿಲ್ಲ. ಸೊ ಎಲ್ಲ ಟೀಮ್ ಪ್ಲಾನ್ ಮಾಡ್ಕೊಂಡು ಫಸ್ಟು ಮಳೆ ಇದ್ದರೆ ಒಳಗಡೆ ಶೂಟ್ ಮಾಡೋದು, ಇಲ್ಲ ಅಂದರೆ ಹೊರಗಡೆ ಶೂಟ್ ಮಾಡೋಂಗೆ ಪ್ಲಾನ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಇಂದ. ಸೊ ದೆನ್ ಹೌ ವಿ ಅಚೀವ್ಡ್ ಆ್ಯಕ್ಚುಲಿ. ಆ್ಯಂಡ್ ಅ ಬಿಗ್ ಥ್ಯಾಂಕ್ಸ್ ಟು ದ ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಹ್ಯಾವ್ ವರ್ಕ್ಡ್ ಇನ್ ಪೀಟರ್. ಯಾಕಂದರೆ ಎಷ್ಟು ಚಾಲೆಂಜಿಂಗ್ ಇತ್ತು ಅಂದರೆ ಅಷ್ಟು ಚಾಲೆಂಜಿಂಗ್ ಇತ್ತು. ಈ ಒಂದು ಮೈ ಫಸ್ಟ್ ಮೂವಿ ಇನ್ ದಿಸ್ ಇಂಡಸ್ಟ್ರಿ.
ನಾನು ಎಕ್ಸ್ಪೆಕ್ಟ್ ಮಾಡಿದಿಲ್ಲ. ಬಟ್ ಎಲ್ಲರೂ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಆದ್ರೂ ಅಷ್ಟು ಸಪೋರ್ಟ್ ಮಾಡಿದ್ರು. ಇಲ್ಲಿ ಹೆಂಗಿತ್ತು ಅಂದ್ರೆ ನಾನಾಗ್ಲಿ ರವಿ ಆಗ್ಲಿ ನೇಮ್ ಸೇಕಿ ಪ್ರೊಡ್ಯೂಸರ್ ಆಗಿದ್ವಿ. ಬಟ್ ಯಾಕಂದ್ರೆ ನಮ್ದು ಎಲ್ಲ ಒಂದೇ ಟೀಮ್, ನಾವು ಎಲ್ಲ ವೇವ್ ಲೆಂತ್ ಮ್ಯಾಚ್ ಆಗಿರೋದ್ರಿಂದ ನಮ್ಗೆ ಯಾವ್ದು ಆ ಥರ ಈಗೋ ಇರಲಿಲ್ಲ. ನಾವು ಪ್ರೊಡ್ಯೂಸರು, ಡೈರೆಕ್ಟರು, ಇವರು DOP ಆ ಥರ ಇಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾಗಿ ನಮ್ದು ಜೆಲ್ ಆಗಿದ್ವಿ. ಆಮೇಲೆ ನಾವು ಸೆಟ್ಟಲ್ಲೇ ಇರ್ತಿದ್ವಿ ಎವ್ರಿ ಡೇ. ಇಲ್ಲಿ ನಮ್ಗೆ ಮ್ಯಾನೇಜರ್ ಆಗಲಿ ಆ ಥರ ಏನು ಇರಲಿಲ್ಲ. ನಂಗೆ ಸಪೋರ್ಟಿಗೆ ರಾಮು, ಕಂಚನ್ ಅವ್ರೆಲ್ಲ ಇರ್ತಿದ್ರು. ಬಟ್ ನಾವು ಅದ್ರ ಜೊತೆಗೆ ಇರ್ತಿದ್ವಿ ಎವ್ರಿ ಡೇ. ಅಲ್ಲಿ ಏನು ನಡೀತಿದೆ ಇನ್ ಆ್ಯಂಡ್ ಔಟು ಆ ಥರ ಇತ್ತು. ಒನ್ ಫೈನ್ ಡೇ ಏನಾಯ್ತು ಅಂದ್ರೆ ಮಳೆ ಬಂದು ಬಾಯ್ಸ್ಗೆಲ್ಲ ಶೂ ಕೊಡ್ಸಿದ್ವಿ ಆ್ಯಕ್ಚುಲಿ. ಅದೇನಾಯ್ತು, ನಾವು ಅದು ಓಕೆ ಶೂ ಇಂದ ಇನ್ನು ಚೆನ್ನಾಗಾಗುತ್ತೆ ಕೆಲಸ, ಹುಡುಗರು ಓಡಾಡಕ್ಕೆ ಮಾಡಕ್ಕೆ ಅನ್ಕೊಂಡ್ವಿ. ನೆಕ್ಸ್ಟ್ ಡೇಗೆ ನೋಡಿದ್ರೆ ಎಲ್ಲ ಕಾಲ್ಗಳು ಕುಯ್ಕೊಂಡ್ಬಿಟ್ಟಿದ್ವು. ಅದು ಒಂದು ಹಾರಿಬಲ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ನಾವೇನೋ ಮಾಡೋಕ್ಕೋದ್ವಿ, ಅದು ಇನ್ನೊಂದೇನೋ ಆಯ್ತು. ಬಟ್ ನೆವರ್ ಲುಕ್ ಬ್ಯಾಕ್ ಆಕ್ಚುಲಿ. ಆ ಥರ ಇತ್ತು. ಎಲ್ಲರೂ ಅಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು. ಆಮೇಲೆ ಅಲ್ಲಿ ಜನನು ತುಂಬಾ ಸಪೋರ್ಟ್ ಮಾಡಿದ್ರು. ಐ ಕ್ಯಾನ್ ಸೇ ದಟ್ ಗಾಡ್ಸ್ ಗ್ರೇಸ್ ಎಲ್ಲಾನು ಮುಗಿಸ್ಕೊಂಡ್ಬಂದ್ವಿ. ಎಲ್ಲ ತುಂಬಾ ಚೆನ್ನಾಗಾಯ್ತು. ಆಮೇಲೆ ಒನ್ ಮೋರ್ ಥಿಂಗ್, ನೀವು ಪೀಟರ್ ಯಾಕೆ ನೋಡ್ಬೇಕು ಅಂತ ಅಂದ್ರೆ, ಫಸ್ಟ್ ಟೆಕ್ನಿಕಲ್ ವೈಸ್ ವಿ ಆರ್ ವೆರಿ ಆಸಮ್ ಆಕ್ಚುಲಿ. ತುಂಬಾ ಚೆನ್ನಾಗಿ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದೀವಿ. ನಾವು ವಾವ್ ಮಾಡಿದೀವಿ ಅಂತ ನನಗೆ ಗೊತ್ತಿಲ್ಲ. ಬಟ್ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಕೊಡಬೇಕು, ಎಲ್ಲೆಲ್ಲಿ ಏನೇನು ಮಾಡಬೇಕು ಎಲ್ಲ ಮಾಡಿದ್ರು. ಯಾಕಂದ್ರೆ ನಮ್ಮ ಟೆಕ್ನಿಕಲ್ ಟೀಮ್ ಅಷ್ಟು ಸ್ಟ್ರಾಂಗ್ ಇದೆ. ಫಸ್ಟ್ ನಾವು ಅದನ್ನ ನೀವು ನೋಡೋಕ್ಕಾದ್ರೂ ಬರಲೇಬೇಕು. ಅಂಡ್ ಸೆಕೆಂಡ್ ಥಿಂಗ್ ಈಸ್ ಮ್ಯೂಸಿಕ್ ಅಂಡ್ ಸೌಂಡ್ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ವಿಲ್ ಗಿವ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಟು ಯು ಗೈಸ್. ಯಾರ್ಯಾರು ಬರ್ತೀರಾ ದಯವಿಟ್ಟು ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಬನ್ನಿ. ಅದನ್ನ ಕೊಡ್ತೀವಿ ನಿಮ್ಗೆ. ಆ ಕಾನ್ಫಿಡೆನ್ಸ್ ನಮಗಿದೆ. ಕ್ಯಾರೆಕ್ಟರ್ ಅಂತ ಬಂದಾಗ ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ನೀವು ನೋಡ್ಬೋದು. ಎಲ್ಲ ಈಗ ಆಡು ಭಾಷೆಲಿ ಹೇಳಿದ್ರೆ ಏನಪ್ಪ ಇದೆಲ್ಲ ಡಿಸೈನ್ ಆಗಿದ್ದಾರೆ ಅಂತಾರಲ್ಲ, ಆ ತರ ಇದೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ನಮ್ಮ ಸುಖೇಶ್ ಸರ್ ಅವರು ಒಂದೊಂದು ಕ್ಯಾರೆಕ್ಟರ್ನು ಸುಮ್ಮನೆ ತಗೊಂಬಂದು ತುರ್ಕಿಲ್ಲ. ಒಂದು ಕ್ಯಾರೆಕ್ಟರ್ ಏನೋ ಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಅಷ್ಟೇ ವೇಟೇಜ್ ಇದೆ. ಅಷ್ಟೇ ಮುತುವರ್ಜಿಯಿಂದ ಎಲ್ಲರೂ ಅಷ್ಟೇ ಚೆನ್ನಾಗಿ ಆಕ್ಟಿಂಗ್ ಮಾಡಿಸಿದ್ದಾರೆ ನಮ್ಮ ಸುಖೇಶ್ ಅವರು. ಡೆಫಿನೆಟ್ಲಿ ನೀವು ಥಿಯೇಟರ್ ಈ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಏಪ್ರಿಲ್ 10ಕ್ಕೆ ವಿ ಆರ್ ಕಮಿಂಗ್ ಇನ್ ಟು ಸಿನಿಮಾಸ್. ಪ್ಲೀಸ್ ಸಪೋರ್ಟ್ ಅಸ್. ಡೆಫಿನೆಟ್ಲಿ ಜನಕ್ಕೆ ಒಂದು ಒಳ್ಳೆ ಚಿತ್ರ ಕೊಟ್ಟಿದ್ದೇವೆ. ಇದೇ ಏಪ್ರಿಲ್ 10ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನೋಡಿ. ಥ್ಯಾಂಕ್ ಯು ವೆರಿ ಮಚ್.